ದಾವಣಗೆರೆ ಬಂಡಾಯ ಶಮನಗೊಳಿಸುವಲ್ಲಿ ಅಂತೂ ಇಂತೂ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಸಾದಿಕ್ ಪೈಲ್ವಾನ್ ಸಮರ್ಥ್ಗೆ ಬೆಂಬಲ ಸೂಚಿಸಿದ್ದಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಉಪಚುನಾವಣೆಗಳಲ್ಲಿ ನಾಯಕತ್ವ ಬದಲಾವಣೆಯ ಪ್ರಶ್ನೆ ಮತ್ತು ಕಾಂಗ್ರೆಸ್ನ ಭಿನ್ನಮತದ ಬಗ್ಗೆ ಮೊಟ್ಟ ಮೊದಲಿಗೆ ನೀವು ಚರ್ಚೆ ಮಾಡಿದ್ರಿ. ಅದರ ಮುಂದುವರೆದ ಭಾಗ ಅಂತ ಅನ್ನಿಸ್ತಾ ಇದೆ ಜಮೀರ್ ಅಹಮದ್ ಖಾನ್ರ ಫೆನಾಮಿನಾ. ಅಜಿತ್, ನನಗನ್ಸುತ್ತೆ ಅಂದರೆ ನಿನ್ನೆಯ ಬೆಳವಣಿಗೆಗಳು ಮತ್ತು ಇವತ್ತಿನ ಬೆಳವಣಿಗೆಗಳನ್ನು ನೋಡಿದಾಗ ಜಮೀರ್ ಅಹಮದ್ ಖಾನ್ರ ಸಮ್ಮತಿ ಇಲ್ಲದೆ ಸಾದಿಕ್ ಪೈಲ್ವಾನ್ ಹೋಗಿ ನಾನು ವಾಪಸ್ ತಗೋತೀನಿ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿರುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ನಾನು ಜಮೀರ್ ಆಪ್ತ ಮೂಲಗಳ ಜೊತೆ ಕೂಡ ಮಾತನಾಡಿದೆ. KC ವೇಣುಗೋಪಾಲ್ ಅವ್ರಿಗೆ 33 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೇರಳದಲ್ಲಿ ನೀಡಿದ್ದಾರೆ. ಹೀಗಾಗಿ ಮೊದಲೇ ಫಿಕ್ಸ್ ಆಗಿತ್ತು. ಒಂದು ವೇಳೆ ಅಜಿತ್, ನನಗನ್ಸುತ್ತೆ ನಿನ್ನೆ ಯಾಕೆ ನಾಮಪತ್ರ ಹಿಂತೆಗೆದುಕೊಳ್ಳಿಲ್ಲ ಅಂತಂದರೆ, ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ರನ್ನು DK ಶಿವಕುಮಾರ್ ದಾವಣಗೆರೆಗೆ ಕಳಿಸಿದ್ರು ಸಾದಿಕ್ ಪೈಲ್ವಾನ್ ಜೊತೆ ಮಾತಾಡೋಕ್ಕೆ. ಬರೀ ಆ ಇಬ್ಬರು ನಾಯಕರ ಎದುರುಗಡೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಿಕ್ಕೆ ಒಪ್ಪಲಿಲ್ಲ. ಅಂತಿಮವಾಗಿ ಸಾದಿಕ್ ಪೈಲ್ವಾನ್ ಒಪ್ಪಿರೋದು ಯಾರ ಎದುರುಗಡೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಭೇಟಿಯಾದ ನಂತರ. ಅದರ ಅರ್ಥ ಸ್ಪಷ್ಟ, ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ನಾನು ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲ್ಲ. ಹಾಗಿರುವಾಗ ಅದರಲ್ಲಿ ಜಮೀರ್ ಅಹಮದ್ ಖಾನ್ರ ಪಾತ್ರ ಇಲ್ಲದೆ ಇದೆಲ್ಲ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಿಲ್ಲ. ಪಾತ್ರ ಇಲ್ಲದೆ ಆಗೋದಿದ್ರೆ ನಿನ್ನೆ ಆಗಬೇಕಿತ್ತು. ಅಲ್ಲ, ಹಂಗಿದ್ರೆ ಬಂದ ಅವರೇ ಮುಂದೆ ನಿಂತ್ಕೊಂಡು ಕ್ರೆಡಿಟ್ ತೊಗೊಂಡ್ಬಿಡ್ಬೋದಾಗಿತ್ತು. ಅವರು ಕೇರಳ ಅಜಿತ್, ಇದು ಎರಡೂ ರೀತಿ, ಇದು ಹಾಟ್ ಆ್ಯಂಡ್ ಕೋಲ್ಡ್. ಇದು ಏನು ಅಂತಂದರೆ, ನಾನೇ ನಿಂತು ಹಿಂತೆಗೆಸಿದೆ ಅಂತಲೂ ಇರಬಾರ್ದು, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಹಿಂತೆಗೆದುಕೊಂಡ್ರು ಅಂತಲೂ ಇರಬೇಕು. ಓಕೆ ಈಗ ನಾನೇ ಕಮ್ಯುನಿಟಿಗೂ ಒಳ್ಳೇದಾಗಬೇಕು, ಒಳ್ಳೇದನ್ನಿಸ್ಕೋಬೇಕು, ಪಕ್ಷಕ್ಕೆ ಒಳ್ಳೇದನ್ನಿಸ್ಕೋಬೇಕು. ಡೆಫಿನೆಟ್ಲಿ. ಓಕೆ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿನಲ್ಲಿ ಕುಳಿತುಕೊಂಡು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುವಾಗಲೂ ಜಮೀರ್ ಅಹಮದ್ ಖಾನ್ ನಾಮಪತ್ರವನ್ನು ಹಿಂತೆಗೆಸಲಿಲ್ಲ. ಹಿಂತೆಗೆಸೋದೇ ಆಗಿದ್ದರೆ ನೀನೆ ಈಗ ಈ ಭರವಸೆಯನ್ನು ನಿನ್ನೆ ನೀಡಿರಲಿಲ್ಲ ಅಂತೀರಾ ನೀವು? ಡೆಫಿನೆಟ್ಲಿ ನೀಡಿರ್ತಾರೆ ರೀ. ಅದರಲ್ಲೇನು ಭಾಳ ಅಂದರೆ ಏನು, MLC ಕೇಳಿರ್ತಾರೆ. MLC ಕೊಡಲ್ಲ ಆಗಲ್ಲಪ್ಪ ಅಂದಾಗ ನಿಗಮ ಮಂಡಳಿ ಅಧ್ಯಕ್ಷ ಕೇಳಿರ್ತಾರೆ. ಹೌದು. ಈ ಭರವಸೆ ನಿನ್ನೆ ಸಲೀಂ ಅಹ್ಮದ್ ಮತ್ತು ರಿಜ್ವಾನ್ ಅರ್ಷದ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಾ? ಎಲ್ಲ ವಿನ್ ವಿನ್ ಸಿಚುವೇಶನ್ ಆಗ್ತಿತ್ತು. ಹೋಗಿ ನಾಮಪತ್ರನೂ ಹಿಂತೆಗೆದುಕೊಳ್ತಾ ಇದ್ರು. ಬೆಂಗಳೂರಿಗೆ ಬಂದು ಒಂದಿನ ಕಾದು ಬೆಂಗಳೂರಿಗೆ ಬಂದು ಸಿದ್ದರಾಮಯ್ಯನವರ ಎದುರುಗಡೆ ಸಿದ್ದರಾಮಯ್ಯನವರು ಹೇಳಿದ ನಂತರ ಹಿಂತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ಜಮೀರ್ ಅಹಮದ್ ಖಾನ್ರ ಅಣತಿ ಇಲ್ಲದೆ ನಡೆದಿದೆ ಅಂತಕ್ಕಂಥದ್ದು ನನಗನ್ನಿಸ್ತಾ ಇಲ್ಲ. ಒಂದು, ಜಮೀರ್ ಅಹಮದ್ ಖಾನ್ ಕೂಡ ಈ ಮುಸ್ಲಿಂ ಸಮುದಾಯದ ನಾಯಕತ್ವದ ಕಾರಣದಿಂದಾಗಿ ನಾನು ಪಕ್ಷಕ್ಕೋಸ್ಕರ ಸಮುದಾಯದ ನಾಯಕತ್ವವನ್ನು ಹಿಂತೆಗೆಸಿದೆ ಅಂತಕ್ಕಂಥದ್ದು ಇರಬಾರ್ದು. ಸಿದ್ದರಾಮಯ್ಯನವರ ನಾಯಕತ್ವಕ್ಕೂ ಒಪ್ಪಿಗೆ ಸೂಚಿಸಿದಂಗೆ ಆಗಬೇಕು. ಅದರ ಅರ್ಥ ಏನಾಯಿತು? ಈ DK ಶಿವಕುಮಾರರ ಮಾತಿನ ಖಾರದಲ್ಲೇ ಅದಿತ್ತು. ಹೌದು. ಯಾಕಂದರೆ ಇಡೀ ಪಕ್ಷದ ನಾಯಕತ್ವಕ್ಕೆ ಇದೊಂದು ಸೋಲು. ಇದು ನಿನ್ನೆ ಹಿಂತೆಗೆಸದೇ ಇರೋದು, ನಿನ್ನೆ ಹಿಂತೆಗೆದುಕೊಳ್ಳದೆ ಇವತ್ತು ಪಕ್ಷದ ನಾಯಕತ್ವಕ್ಕೆ ಬೆಂಬಲ ಕೊಡ್ತಾರೆ ಅಂತಂದರೆ ಅರ್ಥ ಏನಜಿತ್? ಪಕ್ಷದ ಚೌಕಟ್ಟಿನಲ್ಲಿರ್ತಕ್ಕಂಥ ಒಬ್ಬ ನಾಯಕ ಹೌದು ಮುಸ್ಲಿಂ ಸಮುದಾಯಕ್ಕೆ ಕೊಡಲ್ಲ ಅಂತ ಬೇಸರಿಸ್ಕೊಂಡು, ಸರಿಯಪ್ಪ ಅವ್ರು ವೈಯಕ್ತಿಕವಾಗೇನೋ ಪೋಸ್ಟ್ ಕೇಳ್ತಾರೆ, ಪಾಲಿಟಿಕ್ಸ್ ಇದು. ಬಟ್ ನಾಮಪತ್ರ ಸಲ್ಲಿಕೆಯ ಹಿಂತೆಗೆತದ ಕೊನೆಯ ಅವಧಿಯವರೆಗೆ ಅದು ಹಿಂತೆಗೆದುಕೊಳ್ಳಲ್ಲ, ಮರುದಿನ ಅಂದರೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ಮತಯಂತ್ರದಲ್ಲಿ ಅವ್ರ ಹೆಸರಿರುತ್ತೆ, ಬಟ್ ಓಟ್ ಹಾಕಬೇಡಿ ಅಂತಾರೆ. ದಟ್ ಈಸ್ ಇಂಪಾರ್ಟೆಂಟ್. ರಿಜ್ವಾನ್ ಅರ್ಷದ್ ಸಲೀಂ ಅಹ್ಮದ್ DK ಶಿವಕುಮಾರ್ ಜೊತೆ ಆತ್ಮೀಯತೆಯಿಂದಿದ್ದಾರೆ. ಹಿಂದೆ ಅವರು ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಆತ್ಮೀಯತೆಯಿಂದಿದ್ರು. ಹೌದು. ಹೀಗಿರುವ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಸಮಥಿಂಗ್ ಇಸ್ ಫಿಶಿ. ಅಂದರೆ ನಾವು ಅಂದ್ಕೊಂಡಂಗೆ ಪ್ಲೇನ್ ಆಗಿ ಇದೆಲ್ಲ ನಡೆದಿಲ್ಲ. ಒಂದು, ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿದ್ದಾರೆ, ಬಟ್ ಅವರ ಅಣತಿ ಇಲ್ಲದೆ ನಡೆದು ಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ. ನಂಬರ್ 1. ನಂಬರ್ 2 ಅಜಿತ್, ನನಗನ್ಸುತ್ತೆ ಕೇರಳದ ಗ್ರ್ಯಾಂಡ್ ಮುಫ್ತಿಗೂ ದಾವಣಗೆರೆಗೂ ಏನೂ ಸಂಬಂಧ ಇಲ್ಲ. ಕೇರಳದ ಗ್ರ್ಯಾಂಡ್ ಮುಫ್ತಿ ಅಬೂಬ್ಕರ್, ಹಿ ಹ್ಯಾಸ್ ಎ ಹೋಲ್ಡ್ ಆನ್ ಕೇರಳ ಮುಸ್ಲಿಮ್ಸ್ ಭಾಳ, ಅಂದರೆ ಕಾಸರಗೋಡು ಮಂಗಳೂರು ಭಾಗದಲ್ಲಿದೆ. ಅದರ್ವೈಸ್ ಈ ರೀತಿಯ ಮಧ್ಯ ಕರ್ನಾಟಕದಲ್ಲಿ ಗ್ರ್ಯಾಂಡ್ ಮುಫ್ತಿಯ ಮಾತನ್ನು ಕೇಳಿ ಓಟ್ ಹಾಕ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಇಲ್ಲಿನ ಮುಸ್ಲಿಂ ಧರ್ಮಗುರುಗಳು ನಿಶ್ಚಿತವಾಗಿರ್ತಾರೆ. ಯಾರು? ಕರ್ನಾಟಕದ ಮುಸ್ಲಿಂ ಗುರುಗಳ ಒಂದು ಪ್ರಭಾವ, ಮುಸ್ಲಿಂ ನಾಯಕರ ಪ್ರಭಾವ ನಿಶ್ಚಿತವಾಗಿರುತ್ತೆ. ಬಟ್ ನನಗನ್ಸುತ್ತೆ ಅಜಿತ್, ಒಟ್ಟಾರೆ ಜಮೀರ್ ಅಹಮದ್ ಖಾನ್ ಏನು ಪ್ರೂವ್ ಮಾಡಲಿಕ್ಕೆ ಹೊರಟರು ಅಂತಂದರೆ, ನೋಡಿ, ಸಮುದಾಯದ ನಾಯಕತ್ವದ ಪ್ರಶ್ನೆ ಬಂದಾಗ ನಾನು ಗಟ್ಟಿ ಇದ್ದೀನಿ, ಆದರೆ
ನನ್ನ ನಿಷ್ಠೆ ಸಿದ್ದರಾಮಯ್ಯನವ್ರಿಗಿದೆ ಅನ್ನೋದನ್ನು ಈ ಮೂಲಕ ಸಾದಿಕ್ ಪೈಲ್ವಾನ್ರನ್ನು ಇಟ್ಕೊಂಡವ್ರು ಇನ್ನೊಮ್ಮೆ ಭಾಳ ಸ್ಪಷ್ಟವಾಗಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಅಣತಿ ಇಲ್ಲದೆ ಮುಸ್ಲಿಂ ಅಭ್ಯರ್ಥಿಯನ್ನು ಹಿಂತೆಗೆಸೋದು ಪಾರ್ಟಿಗೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ನನಗೆ ಮೇಲ್ನೋಟಕ್ಕೆ ಪ್ರೈಮಾ ಫೆಸಾ ಅನ್ನಿಸ್ತಾ ಇರೋದು ಅಜಿತ್. ಓಕೆ, ಜಮೀರ್ ಅಹಮದ್ ಖಾನ್ರು ಡಿ ಕೆ ಶಿವಕುಮಾರ್ ಪಾಲಿಗೆ ಮತ್ತೊಬ್ಬ ಕೆ ಎನ್ ರಾಜಣ್ಣ ಆಗ್ಬೋದಾ? ಜಮೀರ್ ಅಹಮದ್ ಖಾನ್ ಕೆ ಎನ್ ರಾಜಣ್ಣ ಥರ ನನಗನ್ಸುತ್ತೆ. ಕೆ ಎನ್ ರಾಜಣ್ಣ ಸ್ವಲ್ಪ ಯತ್ನಾಳ್ರ ಪ್ರಭಾವ. ಯತ್ನಾಳ್ರ ಹೆಂಗೆ ಒಂದು ಜನಪ್ರಿಯ ನಾಯಕತ್ವ ಇದ್ದರೂ ಕೇವಲ ಮಾತಿನ ಕಾರಣದಿಂದಾಗಿ ಅವರು ಪಾರ್ಟಿಯಿಂದ ಹೊರಗಡೆ ತನ್ನದೇ ಸಿದ್ಧಾಂತದ ಪಾರ್ಟಿಯಿಂದ ಹೊರಗೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಜಮೀರ್ ಅಹಮದ್ ಖಾನ್ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ಪೊಲಿಟಿಷಿಯನ್. ಯಾಕಂದರೆ ಅವ್ರು ಕುಮಾರಸ್ವಾಮಿ ಜೊತೆ ಇದ್ರಲ್ರಿ. ಕರೆಕ್ಟ್. 2006ರ ಸರ್ಕಾರ ರಚನೆಗೆ ಬಸ್ ಹೊಡ್ಕೊಂಡು ಬಂದವರು ಯಾರು? ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್. ಅದು ಬಿ ಜೆ ಪಿ ಜೊತೆ ಮೈತ್ರಿ ಇತ್ತು. ಈಗೇನು ಕೋಮುವಾದ ಹೇಳ್ತಾರೆ, ಅದು ಬಿ ಜೆ ಪಿ ಜೊತೆ ಮೈತ್ರಿ ಇತ್ತಲ್ಲ ಅವಾಗ. ಹೌದು. ಇದೇ ಜಮೀರ್ ಅಹಮದ್ ಖಾನ್ ಅದಕ್ಕೊಂದು ಪೌರೋಹಿತ್ಯವನ್ನು ವಹಿಸಿದ್ರಲ್ಲ. ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸಲ್ಲಿ ಗೋವಾ ಕರ್ಕೊಂಡು ಹೋಗಿ ಗೋವಾದಿಂದ ಬಸ್ ಹೊಡ್ಕೊಂಡು ಬಂದ್ರಲ್ವಾ. ಕರೆಕ್ಟ್. ಅದಾದ್ಮೇಲೆ ಅವರು ಸಿದ್ದರಾಮಯ್ಯನವ್ರ ಜೊತೆ ಹೋದರು. ಯಾವಾಗ ಅವರು ಕುಮಾರಸ್ವಾಮಿ ಜೊತೆ ಸಂಬಂಧ ಕೆಡ್ತು, ಅವರು ಸಿದ್ದರಾಮಯ್ಯನವ್ರ ಜೊತೆ ಹೋದರು. ಈಗ ಅವರು ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರೆ. ಐ ಡೋಂಟ್ ಥಿಂಕ್ ಈಗ ಅಂದರೆ ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ ಇವರೆಲ್ಲ ಪ್ರಾಕ್ಟಿಕಲ್ ಸೀಸನ್ಡ್ ಪೊಲಿಟಿಷಿಯನ್ಸ್ ಆಗಿದ್ದಾರೆ. ಅವರು ಇಲ್ಲ ನಾವು ಭಾಳ ಸ್ಟ್ಯಾಟಿಕ್ ಆಗಿದ್ದೀವಿ. ಈಗ ರಾಜಣ್ಣ ತುಂಬ ಮಾತಾಡಿ ಪಾರ್ಟಿಯಲ್ಲೇ ಬೇಡವಾದರು. ಕರೆಕ್ಟ್. ಅದೇ ಸಿದ್ದರಾಮಯ್ಯನವರೇ ಅವರನ್ನು ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜಮೀರ್ ಅಹಮದ್ ಖಾನ್ ಆ ರೀತಿಯ ಎಮೋಷ್ನಲ್ ಪೊಲಿಟಿಷಿಯನ್ ಅಂತ ನನಗನ್ಸಲ್ಲ. ಹಿ ಈಸ್ ವೆರಿ ಪ್ರಾಗ್ಮ್ಯಾಟಿಕ್ ಆ್ಯಂಡ್ ಫ್ಲೆಕ್ಸಿಬಲ್ ಪೊಲಿಟಿಷಿಯನ್. ಹೀಗಾಗಿ ಮುಂದೆ ಏನು ಮಾಡ್ತಾರೆ ಅಂತಕ್ಕಂಥದ್ದು ಐ ಡೋಂಟ್ ನೋ. ಅಂದರೆ ಅವ್ರಿಗೇನು ಆಪ್ಷನ್ಸ್ ಇದೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು. ಈ ಮೇ ಹ್ಯಾವ್ ಎ ರಿಅಲೈನ್ಮೆಂಟ್ ವಿತ್ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ಗೆ ಬೇಡವಾ ಮುಸ್ಲಿಂ ನಾಯಕರು? ಬೇಕಾಗತ್ತೆ. ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಜಮೀರ್ ಇರುವ ಕಾರಣದಿಂದಾಗಿ ಫ್ರಿಕ್ಷನ್ ಇದೆ, ಡೆಫಿನೆಟ್ಲಿ ಫ್ರಿಕ್ಷನ್ ಇದೆ. ಬಟ್ ಅದು ಮುಂದಿನ ದಿನಗಳಲ್ಲಿ ಹೇಗಾಗತ್ತೆ ನನಗನ್ಸುತ್ತೆ. ಇಡೀ ದಾವಣಗೆರೆಯ, ನಾನಿದನ್ನು ಪ್ರಹಸನ ಅಂತ ಕರೆಯಲ್ಲ, ದಾವಣಗೆರೆಯ ಒಟ್ಟಾರೆ ಘಟನಾವಳಿಗಳು ಏನು ತೋರಿಸ್ತವೆ ಅಜಿತ್? ಏನು? ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ವಹಿಸ್ಕೊಂಡ್ರೆ ಮುಸ್ಲಿಮರು ಜೊತೆಗೆ ಇರ್ತಾರೋ ಇಲ್ವೋ ಅಂತಕ್ಕಂಥ ಒಂದು ಡೌಟನ್ನು ನಿರ್ಮಾಣ ಮಾಡುವಲ್ಲಿ ಜಮೀರ್ ಅಹಮದ್ ಖಾನ್ ಕಳೆದ 10 ದಿನಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್. ಆನಂದ, ಜಮೀರ್ ಅಹಮದ್ ಖಾನ್ರ ಒಪ್ಪಿಗೆ ಇಲ್ಲದೆ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ವಾಪಸ್ ತಗೊಂಡಿರೋದಿಲ್ಲ ಅಂತಾರೆ ಪ್ರಶಾಂತ್. ಇರ್ಬೋದಾ ಹಿಂಗೆ? ಎಸ್, ಅಂಥ ಒಂದು ಅವಕಾಶ ಕೂಡ ಇದೆ. ಅಂದರೆ ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಕೂಡ ಇದೆ. ಯಾಕಂದರೆ ಈಗ ಕಾಂಗ್ರೆಸ್ ಪಾಳದಲ್ಲಿ ಒಂದು ಗಂಭೀರವಾಗಿರ್ತಕ್ಕ ಚರ್ಚೆಗಳು ಆಗ್ತಾ ಇದೆ. ಅಂದರೆ ಸಾದಿಕ್ ಪೈಲ್ವಾನ್ ಟಿಕೆಟಿಗೆ ಬಯಸಿದ ಸತ್ಯ, ಸಾದಿಕ್ ಪೈಲ್ವಾನ್ ಹೆಸರನ್ನು ರೆಫರ್ ಮಾಡಿದ್ದು ಕೂಡ ಸತ್ಯ. ಆದರೆ ಸಾದಿಕ್ ಪೈಲ್ವಾನ್ ಅಂತಿಮವಾಗಿ ನಾಮಪತ್ರವನ್ನು ಬಂಡಾಯ ಹಾಕ್ತಾರಂತಂದರೆ ಅವರು ಬೆಂಗಳೂರಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರ ನಿರ್ದೇಶನದ ಮೇರೆಗೆ ಅವರು ನಾಮಪತ್ರವನ್ನು ಹಾಕಿದ್ರು ಅಂತಕ್ಕಂಥ ಈ ಚರ್ಚೆ ಇರುವಂಥದ್ದು. ಹಾಗಾದ್ರೆ ಆ ಪ್ರಭಾವಿ ನಾಯಕ ಯಾರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಿದಾಗ, ಆ ರೀತಿ ಚರ್ಚೆ ನಡೆದಾಗ ಸಹಜವಾಗಿ ಅದು ಚಾಮರಾಜಪೇಟೆ ಕಡೆ ಹೋಗಿ ನಿಲ್ಲುತ್ತೆ. ಹಾಗಾಗಿ ಅದನ್ನೇ ಇವತ್ತು ಡಿ ಕೆ ಶಿವಕುಮಾರ್ಗೆ ನಾವು ಕೇಳಿದ್ವಿ. ಜಮೀರ್ ಅಹಮದ್ ಅವರ ಒಂದು ನಿರ್ದೇಶನದ ಮೇರೆಗೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನು ಹಾಕಿದ್ರು ಅಂತಕ್ಕಂಥದ್ದು. ಸೊ ಅದಕ್ಕೆ ಆ ರೀತಿ ಏನಾಗಿಲ್ಲ ಅಂತಕ್ಕಂಥ ತೇಪೆ ಹಚ್ಚುವ ಪ್ರಯತ್ನವನ್ನು ಆಸ್ ಎ KPCC ಅಧ್ಯಕ್ಷರಾಗಿ ಅವರು ಮಾಡಿದ್ದಾರೆ. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಪಾಳದಲ್ಲಿ ಜಮೀರ್ ಅಹಮದ್ ಅವರು ಈ ವಿಚಾರದಲ್ಲಿ ಗಂಭೀರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಮತ್ತು ತಮಗಿರ್ತಕ್ಕಂಥ ಮನುಷ್ಯನ ಹೊರಗಾಕಿರ್ತಕ್ಕಂಥದ್ದು ಮತ್ತು ತಾವು ಯಾರ್ಯಾರಿಗೆ ಯಾವ್ಯಾವ ಸಂದೇಶ ಕೊಡಬೇಕಾಗಿತ್ತು ಆ ಸಂದೇಶ ಕೊಡುವ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಅಂತೂ ನಡೀತಾ ಇದೆ. ಒಂದಂತೂ ಸ್ಪಷ್ಟ, ಈಗಾಗಲೇ ಪ್ರಶಾಂತ್ ಅವರು ಹೇಳಿದ ಹಾಗೆ ಸಾದಿಕ್ ಪೈಲ್ವಾನ್ ಈ ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ ಬೆಂಗಳೂರು ಕಡೆ ಮುಖ ಮಾಡುವ ಮುನ್ನವೇ ಅವರು ಎಲ್ಲವನ್ನೂ ಕೂಡ ಚರ್ಚಿಸಿ ಬೆಂಗಳೂರು ಕಡೆ ಹೊರಟು ಬಂದಿದ್ರು ಅಂತಕ್ಕಂಥದ್ದು ಮಾತ್ರ ಭಾಳ ಸ್ಪಷ್ಟ. ಯಾಕೆಂದರೆ ಮುಖ್ಯಮಂತ್ರಿಗಳು ಸೂಕ್ತವಾದ ಸ್ಥಾನಮಾನ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದಾಗ ಮತ್ತು ನೀವು ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕು, ಸಮರ್ಥ ಪರವಾಗಿ ಎಲ್ಲ ಕಡೆ ಕ್ಯಾಂಪೇನ್ ಮಾಡಬೇಕು ಮತ್ತು ನಿಮ್ಮ ಸಮುದಾಯದಲ್ಲಿ ಭಾಳ ಸ್ಪಷ್ಟವಾಗಿರೋ ಸಂದೇಶವನ್ನು ಕೊಡಬೇಕು ಅಂತೇಳಿ ಭಾಳ ಖಡಕ್ಕಾಗಿ ಹೇಳಿದಾಗ ಅದನ್ನು ಅಷ್ಟೇ ವಿನಯವಾಗಿ ನಾನು ಆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಸಾದಿಕ್ ಅವರು ಇವತ್ತು CM ಅವರ ಮನೆಯಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿ ಮೊದಲೇ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ಅಂತಿಮವಾಗಿ ಅದನ್ನು ಯಾವ ತೀರ್ಮಾನ ಆಗಬೇಕಾಗಿತ್ತು, ಯಾರಿಗೆ ಯಾವ ಸಂದೇಶ ಕೊಡಲಿಕ್ಕೆ ಒಂದು ಅಂತಿಮವಾಗಿರ್ತಕ್ಕ ಪತ್ರಿಕಾಗೋಷ್ಠಿವರೆಗೂ ಕೂಡ ಏನು ಡ್ರಾಮಾ ನಡೀಬೇಕಾಗಿತ್ತು, ಆ ಎಲ್ಲ ಡ್ರಾಮಾಗಳು ಕೂಡ ಅಧಿಕೃತವಾಗಿ ಇವತ್ತು ನಡೆದಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.